ಮಾಡಿದ್ರೆ ಹೋಗೋ ಜನರಿಗೆ ತೊಂದರೆ ಆಗೋದಿಲ್ವಾ? ಸ್ವಲ್ಪ ಸೈಡಲ್ಲಿ ನಿಂತ್ಕೊಳ್ಳಿ. ನಾನು ಬಯಸಿದಂತೆ ಈ ಬಣ್ಣದ ಅಕ್ಕಿ ನನ್ನ ಬಳಿ ಬಂದಿತು. ಹಲೋ, ಹೆಸರು? ನನ್ನ ಹೆಸರು ತೆಗೆದುಕೊಂಡು ನೀನೇನೋ ಮಾಡ್ತೀಯ? ಸುಮ್ಮನೆ ನಾನು ಹೋಗ್ಬೇಕು. ದಾರಿ ಬಿಡುತ್ತೀನಿ. ನಾನು ಹೇಳಿದಾಗೆ ಕೇಳಿದ್ರೆ ಮಾತ್ರ ಬಿಡುತ್ತೇನೆ. ನೀನ್ ಹೇಳಿದಾಗೆ ನಾನೇಗೂ ಕೇಳ್ಬೇಕು? ನನ್ನ ಮನೆಗೆ ಹೋಗೋಕೆ ಹೊತ್ತಾಗುತ್ತೆ. ದಾರಿ ಬಿಡು ಅಷ್ಟೇ. ನಾನು ಹೇಳಿದಾಗೆ ಕೇಳಿದ್ರೆ ಬಿಡ್ತೀನಿ. ಹೇಳಿ, ಅದೇನಂತ ಬೇಗ ಹೇಳಿ, ಹೋಗ್ಬೇಕು. ನೋಡು ಸೀತಾ, ಈ ನಿನ್ನ ತುಟಿಯಿಂದ ನನ್ನ ತುಟಿಗೆ ಪ್ರೇಮದ ಒತ್ತಿತ್ತು. ಈ ನಿನ್ನ ಸುಂದರವಾದ ದೇಹವನ್ನು ಈಗ 5 ನಿಮಿಷ ನನಗೆ ಅರ್ಪಿಸಿ ಸುಖವನ್ನು ಕೊಟ್ಟರೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ನೀ ಹೇಳಿದ ಸುಖ ಕೊಟ್ಟು ಹೋಗೋದಕ್ಕೆ ನಿನ್ನಂತ ಮಾನವಂತರು ಮಕ್ಕಳು ಕಾಮ ಎಂಬ ಅಂಗಡಿಯಲ್ಲಿ ಮಣ ಬಂದಂತೆ ಮಡಿ ಹಾಕಿ ಬರುತ್ತಿದ್ದರೆ ಈ ನಿನ್ನ ಹೋಳಿ ಆ ಕೊರೋನಾ ಎಂಬ ಕೆಟ್ಟ ಕಲಿಗಾಲ ಶಾಲೆ ಮಕ್ಕಳಿಗೆ ಆಸರೆಯಾಗಲೆಂದು ಸರ್ಕಾರದವರು ಆನ್ಲೈನ್ ಕ್ಲಾಸ್ ಅನ್ನು ಜಾರಿಗೆ ತಂದರೆ ಆನ್ಲೈನ್ ನಲ್ಲಿ ಕ್ಲಾಸ್ ಕಲಿಯುವುದನ್ನು ಬಿಟ್ಟು ತನಗೆ ಬೇಕಾದ ಹುಡುಗನ ಜೊತೆ ಆ ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡುವ ಸಮಾಜದಲ್ಲಿ ತನಗೆ ಬೇಕಾದ ಮೆಂಡನಿಗೆ ನವಿಲಿಗಿಂತ 3 ತಿಂಗಳ ಹೊಟ್ಟೆಯನ್ನು ಪರಿಶೀಲಿಸಿ ಆದ ತಕ್ಷಣ ಮನೆಯಲ್ಲಿ ನೋಡಿದ ಹುಡುಗನ ಜೊತೆ ಮದುವೆಯಾಗಿ ತುಂಬ ಸೆರಗು ಹಾಕಿಕೊಂಡು ನಾನೇ ಗಂಡುಳ್ಳ ಗರಿಯನ್ನು ಕೊಡುವ ಸಮಾಜದಲ್ಲಿ ಕಲಾವಿದರಿಗೆ ಆಸರೆಯಾಗಿ ಜನರಿಗೆ ಮನರಂಜನೆ ಆಗಲೆಂದು ಟಿಕ್ಟಾಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಆಪ್ಗಳನ್ನು ಜಾರಿ ಯಾರು ಇಲ್ಲದ ಜಾಗದಲ್ಲಿ ಹೋಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ವಯಸ್ಸಿನ ಹುಡುಗರ ನಿದ್ದೆಗೆಡಿಸುವ ಸಮಾಜದಲ್ಲಿ ತನಗೆ ಬೇಕಾದ ಹುಡುಗನ ಜೊತೆ ಹೊರಗಡೆ ಹೋಗಿ ಯಾರಾದ್ರೂ ಇವನು ಯಾರು ಎಂದು ಕೇಳಿದರು. ಇವನು ನನ್ನ ಅಣ್ಣ, ನನ್ನ ದಪ್ಪನ ಮಗ ಎಂದು ಹೇಳಿ ಅದೇ ಅಣ್ಣನಿಗೆ ಸಮಾಜದಲ್ಲಿ ಈ ಚಂದ್ರನಿಗೆ ಹಿಡಿಸಲಾರದ ಶಬ್ದ ಎಂದರೆ ಅದು ಎಂಬ ಶಬ್ದ ಮಾತ್ರ. ನಮ್ಮಂತ ಯುವಕರು ನಿಮ್ಮಂತ ನಾರಿಯರಿಗೆ ಹಕ್ಕ ತಂಗಿ ಎನ್ನುತ್ತ ಹೋದರೆ ಸೌಂದರ್ಯಕ್ಕೆ ಹೇಳಿದ ಬೆಲೆ ಬಾರಲೇ ಬಾ. ಸೌಂದರ್ಯಕ್ಕೆ ನಾನು ಹಾಕುವೆ ಕಾಮು ಎಂಬ ಕಿಲಿ. ಸುಮ್ಮನೆ ನಾವು ಹೇಳಿದಾಗೆ ಕೇಳಿ ಹುಡುಗಿ ಒಂದು ಮುತ್ತನ್ನು ಕೊಟ್ಟು ಒಂದು ಗೀತೆ ಹಾಡುವೆಯಾ? ಎಲ್ಲ ಶೀಲ ಕಳೆದುಕೊಂಡು ಅಯ್ಯೋ, ಇವನ ಮಾತುಗಳನ್ನು ಕೇಳ್ತಾ ಇದ್ರೆ ಇವಳು ತುಂಬಾ ಕ್ರೂರಿ ಅಂತ ಕಾಣಿಸ್ತಾ ಇದೆ. ಇಲ್ಲ, ಇವನು ಹೇಳಿದಂತೆ ಇವ್ರ ಜೊತೆ ಹಾಡಿಕೊಂಡಿದ್ದು ಹಾಡಾಗ್ಲೇಬೇಕು. ಆಯ್ತು, ನಿಮ್ ಇಷ್ಟ ಅಂತ ನಾನು ಹಾಡಿಕೊಂಡಿರ್ತೇನೆ. ಚೆಲುವೆ
ಏನು ಎಲ್ಲಿಗೆ ಹೋಗ್ತೀಯ? ಈ ನಿನ್ನ ತುಟಿ ಮುತ್ತು ಇಷ್ಟೊಂದು ರುಚಿಯಾಗಿದೆ ಅಂದರೆ ಇನ್ನು ನಿನ್ನ ದೇಹ ಇನ್ನೆಷ್ಟು ರುಚಿಯಾಗಿರಬಹುದು. ಅವರೇ ಬಾ, ನಿನ್ನ ದೇಹದ ಸುಖವನ್ನು ಕೊಟ್ಟು ನಂಗಿಸುವ ಈ ಗಜೇಂದ್ರ ಕಾಮಕ್ ನೀನು. ನೀನಿನ ಕೈ ಹಿಡಿಯಬೇಡ. ಅಯ್ಯೋ ಅಮ್ಮ ಚಾಮುಂಡೇಶ್ವರಿ, ವಿಶ್ವಾಸರ ಮಾಡ್ತೀನಿ. ಶುಂಭನನ್ನು ಕೊಂದು ನೀನ ಶಾಪವಿಯಾದಿ. ಅವರೆಲ್ಲ ಸಂಹಾರ ಮಾಡ್ತಂತೆ, ಇದು ಈ ಕಾಲುಗಳ ಸಂಹಾರ ಮಾಡಿ ಕಾಪಾಡು ತಾಯಿ, ಕಾಪಾಡು. ಕಾಪಾಡು. ಈ ಗಜೇಂದ್ರನನ್ನು ಎದುರು ಹಾಕಿಕೊಂಡು ನಿನ್ನನ್ನು ಕಾಪಾಡೋರು ಯಾರುಂಟಿಲ್ಲ ಈ ಕಡೆಯ ಮೇಲೆ. ಅವರೇ ಬಾ, ಬೆಚ್ಚಿ ತೋರಿಸು ನಿನ್ನ ಬೆಚ್ಚನೆಗಿರುವ ದೇಹ. ಭಾರತ ನಾರಿಯರು ಲೇ ಹೊರಲೇ ನೀನು ಈ ಗಜೇಂದ್ರನ ಪ್ರೇಮದ ಸಲ್ಲಾಟದಲ್ಲಿ ಕನ್ನಡ ನಾರಿಯರ ಶೀಲಮಾನ ಪ್ರಾಣ ಕಾಪಾಡು. ನಿಮ್ಮಂತ ಕೀಚಕರನ್ನು ಮಟ್ಟ ಹಾಕಲು ಬಂದ ಒಟ್ಟು ಮಾರಿನ ಪೊಂಡ ಹೊಡಿ. ಲೇ ಗಜೇಂದ್ರ, ಹೆಣ್ಣು ಮಕ್ಕಳು ಇಟ್ಕೊಳ್ಳೋ ಹರಿಸಿನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಮೆಲ್ತಾ ಇರೋರು. ಬಾವುಟ ಮುಟ್ಟಿದ್ರೆ ಬಿಡುವುದಿಲ್ಲ, ಹೆಣ್ಣು ಮಕ್ಕಳೇ ಮುಟ್ಟಿದ್ರೆ ಬಿಡ್ತೀವ, ಒಚ್ಚೆ ಹಾಕಿ ಬಿಡ್ತೀವ. ಲೇ ಗಜೇಂದ್ರ, ಆರ್ಯರ ಶೀಲ ಕಾಪಾಡೋ ಕಲಿಯುವುದ ಕೃಷ್ಣನೇ ಕೃಷ್ಣ. ಶ್ರೀಕೃಷ್ಣನ ಪರಮಾತ್ಮನು ನಿನ್ನ ಶ್ರೀಕೃಷ್ಣನೇನು ಸಾಚನ? 16,000 ಹೆಂಡತಿಯರನ್ನು ಮಾಡಿಕೊಂಡು ಅವರೊಂದಿಗೆ ರಾಸಲೀಲೆಯನ್ನು ಹಾಡಿ ರಸಿಕರ ರಾಜ್ಯದ ಬಿರುದು ಪಡೆದನಲ್ಲ ನಿನ್ನ ಶ್ರೀಕೃಷ್ಣ. ಅವನ ಇತಿಹಾಸ ಈ ಗಜೇಂದ್ರಗೇನು ಹೊಸದಲ್ಲ ಮಗನೇ. ಆ ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡರನ್ನು ಮಾಡಿಕೊಂಡರು. ಅವರೊಂದಿಗೆ ರಾಸಲೀಲೆ ಆಡುತ್ತಾನಲ್ಲೇ ಮಗನ. ನಿಮ್ಮಂತ ಕಚಡ ಕಾಮುಕ ನನ್ನ ಮಕ್ಕಳಿಂದ ಅವರ ಮಾನ ಪ್ರಾಣ ಕಾಪಾಡುವುದಕ್ಕಾಗಿ ಆ ಶ್ರೀಕೃಷ್ಣನ ಬಗ್ಗೆ ಅಸಹ್ಯವಾಗಿ ಮಾತನಾಡಿದರೆ ಅವರ ಶಾಪದಿಂದ ಪಾಪ ಹತ್ತಿ ಇನ್ನು ಅನ್ನದಲ್ಲಿ ಹುಳ ಬಿದ್ದು ಕೂಗಾಡದೆ ನಾಯಿಯಂತೆ ಸತ್ತು ಹೋಗುತ್ತೀಯ. ಶ್ರೀಕೃಷ್ಣ ಪರಮಾತ್ಮನ ತಂದೆ ಮಗಳು ಹೊಂದಿಗೆ ಸಂಭೋಗ ಮಾಡಿದರು ಹಚ್ಚಲಾರದ ಪಾಪ. ಅಣ್ಣ ತಂಗಿಯೊಡನೆ ಸಂಭೋಗ ಮಾಡಿದರು ಹಚ್ಚಲಾರದ ಪಾಪ. ತಿನ್ನು ಹಣ್ಣವನ್ನು ನಿನ್ನ ಶ್ರೀಕೃಷ್ಣನ ಬಗ್ಗೆ ಮಾತನಾಡಿದರೆ ಪಾಪ ತಟ್ಟುವುದೇ? ಬಾಯಿ ಬಿಟ್ಟರೆ ಹೊಲಸು ಮಾತನಾಡುವ ನಿನ್ನ ಈ ಸಮಾಜಕ್ಕೆ ಕೇಡು ಬಗೆಯುವ ನಿನ್ನ ದೈತ್ಯತೆಯನ್ನು ಸುಟ್ಟು ಹಾಕಿ ಈ ಬಾಧೆಯನ್ನು ನಾನು ಕಾಪಾಡದಿದ್ದರೆ ನಿಮ್ಮಂತ ಖಳನಾಯಕರಿಗೆ ಗಂಡ ಉಗ್ರ ನರಸಿಂಹನೇ ಅಲ್ಲ. ಉಗ್ರ ನರಸಿಂಹ ಎಷ್ಟೋ ಗರ್ಜಿಸುವ ಸಿಂಹಗಳನ್ನು ಕಚರನ್ನು ಮುರಿದು ಇವತ್ತು ನೀನು ಬಂದು ಈ ಹುಡುಗಿಯನ್ನು ಕಾಪಾಡಿರಬಹುದು. ಆದರೆ ಮುಂಗತಿ ದಿನ ಇವಳ ಶೀಲ ಹರಿದು ತಿನ್ನುವ ಹತ್ತು ನಾನಾಗಲಿಲ್ಲ. ನನ್ನ ಹೆಸರು ಗಡ ಸರ್ಪ ಗಜೇಂದ್ರನಿ. ಲೇ ಹಳ್ಳಿಯರೆಂಬೆ ಬೆಳೆಯಗೊಮ್ಮೆ ಸಿತ. ಇವತ್ತು ನೀನು ಈ ನರಸಿಂಹ ಬಂದನೆಂದು ಉಳಿದು ಬಿಟ್ಟಿಯಾ? ಹೇಳಿ, ಮುಂದೊಂದು ದಿನ ನಿನ್ನ ಶೀಲ ಹರಿದು ಕುಕ್ಕಿ ತಿನ್ನುವ ನನ್ನ ಹೆಸರು ಸುರ ಸುಂದರಿ ಶೀಲ ಸೆಳೆಯುವ ಲೇ ಮಗನೇ ನರಸಿಂಹ,
ತುಂಬಿದ ಗಡ್ಡ ಸರ್ಪವನ್ನು ಮುಟ್ಟಿ ಕಟ್ಟಿ ಕಪ್ಪು ಮಾಡಿಬಿಟ್ಟವನೇ. ಇದರ ಪ್ರತಿಕಾರದ ಸೇಡನ್ನು ಮುಂದಿನ ಪ್ರವೇಶದಲ್ಲಿ ತೀರಿಸಿಕೊಳ್ಳದಿದ್ದರೆ ಯಾವುದು ಈ ಸೇಡಿನ ಸರ್ಪ. ಹೋಗು ಗಜೇಂದ್ರ ಹೋಗು. ನೀನು ಬೆಟ್ಟ ಸರ್ಪವಾದರೆ ಆ ಸರ್ಪದ ಮೇಲೆ ಸವಾರಿ ಮಾಡು. ಹೇ ಗಜೇಂದ್ರ, ನಾಡಿಯರ ಶೀಲ ಹರಿದು ತಿನ್ನುವರನ್ನ ಹದ್ದು ನೀನಾದರೆ ಆ ಹದ್ದಿನ ಮೇಲೆ ಸವಾರಿ ಮಾಡುವ ಯಮನನು. ನೋಡಿ, ನೀನು ಹೋಗು ಹೋಗು. ನಿಂತ್ಕೊಳ್ಳಿ. ನೀವು ಯಾರು ಎಂಬುದೇ ನನಗೆ ಗೊತ್ತಿಲ್ಲ, ಆದ್ರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲವನ್ನು ಕಾಪಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಅದು ಅಲ್ಲದೆ ಈ ದೇಶಭಕ್ತಿ ನುಡಿಗಳನ್ನು ಕೇಳಿ ಈ ನನ್ನ ಮನಸ್ಸನ್ನು ನಿಮ್ಗೆ ಕೊಟ್ಬಿಟ್ಟಿದ್ದೇನೆ. ಐ ಲವ್ ಯು ನರಸಿಂಹ, ಐ ಲವ್ ಯು. ಈ ನಿನ್ನ ಪ್ರೀತಿ ಪ್ರೇಮದ ಬಲೆಯನ್ನು ಈ ನರಸಿಂಹನ ಮೇಲೆ ಎಸೆದು ಬಿಡಬೇಡ. ಪ್ರೀತಿ ಎನ್ನುವುದು ಒಂದು ಸದಾ ಹಾವಂತೆ. ಆ ಹಾವಿನ ನಾಲಿಗೆಯಲ್ಲಿ ಸಿಕ್ಕು ನರಳಾಡುವ ಮೂಲಕ ನನ್ನಲ್ಲ ನಾನು ಬರುತ್ತೇನೆ. ನಿಂತು ನರಸಿಂಹ, ಹೋಗು ಬಿಟ್ಟ್ಯಾ ಹೋಗು. ಆದ್ರೆ ಬಂದು ಮಾತಾಡ್ಬಿಟ್ಕೋ. ಇವತ್ತಿಲ್ಲ ನಾಳೆ ಆದ್ರೂ ನಾನಿನ ಹೆಂಡತಿಯಾಗೇ ಇರ್ತೀನಿ. ಈ ಜನ್ಮದಲ್ಲಿ ಮದುವೆ ಅಂತಾದ್ರೆ ಅದು ನಿನ್ನನ್ನೇ ಮಾತ್ರ. ನಿನ್ ಬಿಟ್ಟು ನಾನು ಯಾವ ಹುಡುಗನನ್ನು ಮದುವೆ ಆಗೋದಿಲ್ಲ.
ಕನಸು ಆದಷ್ಟು ಬೇಗ ನಾನು ನನಸು ಮಾಡ್ಕೊಳ್ಳೇಬೇಕು.